ಅಂದು ಸುಧನ್ವನ 10ನೇ ವರುಷದ ಹುಟ್ಟಿದ ಹಬ್ಬವಾಗಿತ್ತು. ಅವನ ಅಪ್ಪ ಅಮ್ಮ ಮಗನಲ್ಲಿ ಉಡುಗೊರೆ ಏನೂ ಬೇಕೆಂದು ಕೇಳಿದರು. ಆಗ ಅವನು, ಅಪ್ಪ ನನಗೊಂದು ಹೊಸ ಮೊಬೈಲ್ ಕೊಡಿಸು. ಗೇಮ್ಸ್ ಆಡಲು ಒಳ್ಳೆಯದಾಗುತ್ತದೆ. ನಿಮ್ಮ ಮೊಬೈಲ್ನಲ್ಲಿ ಜಾಸ್ತಿ ಆಡಲು ಬಿಡುವುದಿಲ್ಲ ನೀವು ಎಂದು ಹಠ ಮಾಡತೊಡಗಿದನು. ಅದಕ್ಕೆ ಅವನಮ್ಮ, ಪುಟ್ಟ, ಹೀಗೆಲ್ಲ ಹಠ ಮಾಡ್ಬಾರ್ದು. ಮೊಬೈಲನ್ನು ತುಂಬಾ ಬಳಸಿದರೆ ನಿನ್ನ ಕಣ್ಣಿಗೆ ಒಳ್ಳೆಯದಲ್ಲ. ನೀನು ದೊಡ್ಡವನಾದ ಮೇಲೆ ಬೇಕಿದ್ದರೆ ಕೊಳ್ಳಬಹುದು. ಅವಶ್ಯಕತೆ ಇದ್ದಾಗ ಖರೀದಿಸುವ. ಈ ಸಲ ನಿನಗೆ ಒಳ್ಳೆಯ ಕತೆಯ ಪುಸ್ತಕವನ್ನೋ ಆಟಿಕೆಯನ್ನೋ ಕೊಡಿಸುವೆವು ಎಂದು ಸಮಾಧಾನ ಮಾಡಿದಳು. ಆದರೆ ಪುಟ್ಟ ಸುಧನ್ವನಿಗೆ ಸಮಾಧಾನವಾಗಲಿಲ್ಲ. ಸಿಟ್ಟಿನಿಂದ ಮನೆಯ ಅಂಗಳಕ್ಕೆ ನಡೆದ. ತುಸು ಹೊತ್ತು ಅಂಗಳದಲ್ಲೇ ಅಲೆದಾಡಿದನು ಸುಧನ್ವ. ಅವನಿಗೆ ಮತ್ತೆ ಮತ್ತೆ ಮೊಬೈಲಿನದೇ ನೆನಪಾಗುತ್ತಿತ್ತು. ಅಷ್ಟು ಹೊತ್ತಿಗೆ ಪುಟ್ಟ ಹಕ್ಕಿ ಮರಿಯೊಂದು ಹಾರಿ ಬಂದು ಕುಳಿತಿತು. ಸರಿಯಾಗಿ ಗಮನಿಸಿದಾಗ ಆ ಹಕ್ಕಿ ಗುಬ್ಬಿ ಮರಿಯೆಂದು ಅವನಿಗೆ ತಿಳಿಯಿತು. ಅಮ್ಮ ಅವನಿಗೆ ತಂದು ಕೊಟ್ಟಿದ್ದ ಹಕ್ಕಿಗಳ ಚಾಟಿನಲ್ಲಿ ಗುಬ್ಬಿ ಮರಿಯ ಚಿತ್ರವೊಂದಿತ್ತು. ಹಾಗಾಗಿ ಆತನಿಗೆ ಆ ಹಕ್ಕಿಯನ್ನು ಬೇಗ ಗುರುತಿಸಲು ಸಾಧ್ಯವಾಯಿತು. ಅತ್ತಿತ್ತ ಕುಣಿಯುತ್ತಾ ಹಾರುತ್ತಾ ಬಿದ್ದಿದ್ದ ಕಾಳುಗಳನ್ನು ತಿನ್ನುತ್ತಿದ್ದ ಗುಬ್ಬಿ ಮರಿ ಕಂಡು ಖುಷಿಯಾಯಿತು ಪುಟ್ಟನಿಗೆ. ಅವನ ಅಜ್ಜಿ ಅವನಿಗೆ ಬಹಳ ಹಿಂದೆ ಕಾಕನ್ನ ಗುಬ್ಬಣ್ಣನ ಕತೆಯನ್ನು ಹೇಳಿದ್ದಳು. ನರ್ಸರಿಯಲ್ಲಿದ್ದಾಗ ಟೀಚರ್ ಅವನಿಗೆ ಗುಬ್ಬಿಯ ಮೇಲೊಂದು ರೆಮ್ಸ್ ಹೇಳಿಕೊಟ್ಟಿದ್ದರು. ಅದೆಲ್ಲ ಅವನಿಗೆ ಈಗ ನೆನಪಾಯಿತು. ಆ ಹಾಡನ್ನೇ ಹಾಡಿದನು ಸುಧನ್ವ. ಬಾ ಬಾರೆ ಗುಬ್ಬಿ ಮರಿ, ತಂದಿರುವೆ ನಾ ಕಡ್ಲೆ ಪುರಿ, ಒಟ್ಟಿಗೆ ತಿನ್ನೋಣ ಬಾ 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 ಎಂದು ಹಾಡಿದ. ಆದರೂ ಗುಬ್ಬಿ ಬರಲೇ ಇಲ್ಲ. ಮುಖ ತಿರುಗಿಸಿಕೊಂಡು ಕುಳಿತಿತು. ಅವನಿಗೆ ನಿರಾಸೆಯಾಯಿತು. ಗುಬ್ಬಿ, ಗುಬ್ಬಿ ನನ್ನೊಂದಿಗೆ ಮಾತಾಡುವುದಿಲ್ಲವೇ? ಥೂ ಬಿಟ್ಟಿದ್ದೀಯಾ ಎಂದು ಕೇಳಿದ ಸುಧನ್ವ. ಏನಾಶ್ಚರ್ಯ, ಆ ಗುಬ್ಬಿಗೆ ಮನುಷ್ಯರೊಂದಿಗೆ ಮಾತನಾಡಲು ಬರುತ್ತಿತ್ತು. ಅದು ತಕ್ಷಣ, ಸುಧನ್ವ ಹೇಗಿದ್ದೀಯಾ? ನಾನು ನಿನ್ನ ಬಳಿಗೆ ಬರುವುದಿಲ್ಲಪ್ಪ. ನನಗೆ ಮನುಷ್ಯರ ಕಂಡರೆ ಬಹಳ ಭಯ. ಅವರಿಂದಾಗಿ ನನ್ನ ಅಪ್ಪ, ಅಮ್ಮ, ಅಕ್ಕ, ತಮ್ಮ, ಪೂರ್ತಿ ಕುಟುಂಬವೇ ನಾಶವಾಗುತ್ತಿದೆ ಎಂದು ಅಳತೊಡಗಿತು ಗುಬ್ಬಿ. ಇದನ್ನು ಕೇಳಿ ಅವನಿಗೆ ಬಹಳ ದುಃಖ ಮತ್ತು ಅಚ್ಚರಿಯಾಯಿತು. ಅರೆರೇ ಗುಬ್ಬಿ, ನಾವೇನು ಮಾಡಿದ್ದೇವೆ? ಅಮ್ಮ ನಿನ್ನ ಚಿತ್ರ ತಂದು ಕೊಟ್ಟಿದ್ದಾಳೆ ಗೊತ್ತಾ? ಅಜ್ಜಿ ನಿನ್ನ ಬಗ್ಗೆ ಕತೆಯನ್ನು ಹೇಳಿದ್ದಾಳೆ. ಟೀಚರ್ ನಿನ್ನ ಮೇಲೆ ಹಾಡು ಕಲಿಸಿದ್ದಾರೆ. ನಾವೆಲ್ಲ ನಿನ್ನ ಪ್ರೀತಿಸುತ್ತೇವೆ ಎಂದು ಸಮಾಧಾನಿಸಿದ. ಆಗ ಗುಬ್ಬಿ ಕಣ್ಣೊರೆಸಿಕೊಂಡು, ಪುಟ್ಟ, ನೀವೆಲ್ಲ ಬಳಸುವ ಮೊಬೈಲಿಗೆ ಸಿಗ್ನಲ್ ಬರಬೇಕೆಂದು ದೊಡ್ಡ ದೊಡ್ಡ ಟವರ್ ಹಾಕಿಸುತ್ತಿರಲ್ಲ. ಅದರಿಂದಾಗಿ ನಾವೆಲ್ಲ ಬದುಕುವುದೇ ಕಷ್ಟವಾಗುತ್ತಿದೆ. ಎಷ್ಟು ಬೇಕೋ ಅಷ್ಟಕ್ಕಷ್ಟೇ ಮೊಬೈಲ್ ಬಳಸುತ್ತಾ ಹೋಗಿದ್ದರೆ ನಮಗೆ ಬಹಳ ತೊಂದರೆ ಆಗುತ್ತಿರಲಿಲ್ಲ ಗೊತ್ತಾ? ಮನುಷ್ಯರ ದುರಾಸೆಯಿಂದಾಗಿ ನಮ್ಮ ಪ್ರಾಣಕ್ಕೆ ತೊಂದರೆ ಉಂಟಾಗುತ್ತಿದೆ. ನಾನಿನ್ನೂ ಹೊರಟೆ. ಇಲ್ಲಿ ಇರಲಾರೆ ಹೆಚ್ಚು ಕಾಲ ಎಂದು ಹೇಳಿ ಬುರ್ರನೆ ಹಾರಿ ಹೊರಟು ಹೋಯಿತು ಗುಬ್ಬಿ ಮರಿ. ಗುಬ್ಬಿ ಮರಿಯ ಮಾತು ಕೇಳಿ ಸುಧನ್ವನಿಗೆ ಬಹಳ ಬೇಸರವಾಯಿತು. ತನ್ನ ತಪ್ಪಿನ ಅರಿವಾಯಿತು. ಮನೆ ಒಳಗೆ ಹೋಗಿ ಆತ ತನ್ನ ಅಮ್ಮ, ಅಪ್ಪನ ಬಳಿಗೆ ಬಂದು ಹೇಳಿದ. ಅಮ್ಮ, ನೀನು ಹೇಳಿದ್ದು ನಿಜ. ನಾನಿನ್ನೂ ಚಿಕ್ಕವನಿದ್ದೇನೆ. ನನಗೆ ಈಗಲೇ ಬೇರೆ ಮೊಬೈಲ್ ಬೇಡ. ಗುಬ್ಬಿ ಮರಿಯ ದೊಡ್ಡ ಚಿತ್ರವಿರುವ ಫೋಟೋವೊಂದನ್ನು ತಂದುಕೊಡಿ, ನನ್ನ ರೂಮಿನಲ್ಲಿ ಹಾಕಿಟ್ಟುಕೊಳ್ಳುವೆ ಎಂದು ಹೇಳಿದನು. ಅವನ ಅಪ್ಪ, ಅಮ್ಮ ಖುಷಿಯಿಂದ ಒಪ್ಪಿದರು.